ವೆಲ್ಕಮ್ ಟು ಡೇ 14 ಫ್ರೀಡಮ್ ರೈಡರ್ಸ್ ಹಾಸನ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಹಾರ್ಟ್ಲಿ ವೆಲ್ಕಮ್. ಸೊ ನಾವು ಇವತ್ತು ಉದಯಪುರಲ್ಲಿದ್ದೀವಿ. ಉದಯಪುರನ ಒಂದು ದಿನದಲ್ಲಿ ಎಷ್ಟು ಎಕ್ಸ್ಪ್ಲೋರ್ ಮಾಡೋಕ್ಕಾಗುತ್ತೋ ಅಷ್ಟು ಎಕ್ಸ್ಪ್ಲೋರ್ ಮಾಡೋಕ್ಕೆ ಅಂತ ನಾವು ಉದಯಪುರ ಸಿಟಿ ಪ್ಯಾಲೇಸ್ಗೆ ಫಸ್ಟ್ ಬಂದಿದ್ದೀವಿ. ಇಲ್ಲಿ ಹೆಂಗೆ ಅಂತಂದರೆ ಫ್ರೀ ಆಫ್ ಕಾಸ್ಟಲ್ಲಿ ಬರೀ ನೀವು ಹೊರಗಡೆಯಿಂದ ಮಾತ್ರ ನೋಡ್ಕೋಬೋದು. ಫುಲ್ ಪ್ಯಾಲೇಸ್ ನೀವು ನೋಡಬೇಕು ಅಂತಂದರೆ ಅದಕ್ಕೊಂದು ಸಪ್ರೇಟ್ ಟಿಕೆಟ್ ಇದೆ. ಸೊ ಅದು ಬೇರೆ ಕಾಸ್ಟ್ ಇರುತ್ತೆ. ಅದರಲ್ಲಿ ನಿಮಗೆ ಒನ್ ಆರ್ 2 hours ಫುಲ್ ಕಂಪ್ಲೀಟ್ ಪ್ಯಾಲೇಸ್ನ ತೋರಿಸ್ಕೊಡ್ತಾರೆ, ನಿಮಗೆ ಕರ್ಕೊಂಡೋಗಿ ವಿತ್ ಗೈಡ್. ಉದಯಪುರ ಸಿಟಿ ಪ್ಯಾಲೇಸಲ್ಲಿ ಒಂದು ಫೆಸಿಲಿಟಿ ಏನಂತಂದರೆ ನಮ್ಮ ಬೈಕ್ಸನ್ನು ಪ್ಯಾಲೇಸ್ ಮುಂದೆ ಪಾರ್ಕ್ ಮಾಡಿ ನಾವು ಒಂದು ಫೋಟೋ ತೊಗೊಂಡು ಆ ಫೋಟೋನ ನಾವು ನೋಡಿ ಆಚೆ ಹೋಗ್ತಿರ್ಬೇಕಾದ್ರೆ ಹಿಂದ್ಗಡೆ ಬ್ಯಾಕ್ಗ್ರೌಂಡಲ್ಲಿ ಆ ಪ್ಯಾಲೇಸ್ ಇದೆ, ನೋಡೋಕ್ಕೆ ಏನು ಚೆನ್ನಾಗಿದೆ ನೋಡಿ. ಸೊ ನಾವು ನೆಕ್ಸ್ಟ್ ಬಂದಿದ್ದು ಉದಯಪುರ ಪ್ಯಾಲೇಸ್ ವಿಂಟೇಜ್ ಕಾರ್ ಕಲೆಕ್ಷನ್ಗೆ. ಇಲ್ಲಿ ಎಲ್ಲ ಥರದ ವಿಂಟೇಜ್ ಕಾರ್ಸು ನಿಮಗೆ ಇಲ್ಲಿ ನೋಡ್ಬೋದು. ಯಾರಾದರೂ ಕಾರ್ ಲವರ್ಸ್ ಇದ್ದರೆ ಆರ್ ವಿಂಟೇಜ್ ಕಾರ್ ಲವರ್ಸ್ ಇದ್ದರೆ ಯಾರಾದರೂ ಬಂದರೆ ದೆಲ್ ಎಂಜಾಯ್, ದೆಲ್ ಬಿ ಹ್ಯಾಪಿ. ತುಂಬ ಒಳ್ಳೊಳ್ಳೆ ಕಾರ್ಸ್ ಇಟ್ಟಿದ್ದಾರೆ. ಆ್ಯಂಡ್ ಪ್ರೈಸ್ ಸ್ವಲ್ಪ ಟಿಕೆಟು ಜಾಸ್ತಿನೇ, ಬಟ್ ಓಕೆ, ಎಲ್ಲರೂ ಹೋಗಿ ಒಂದು ಸತಿ ನೋಡ್ಬೋದು. ಶರ್ಟಿಗೆ ಮ್ಯಾಚಿಂಗ್ ಗಾಡಿ ಇಲ್ಲ ಅಂದ್ಬಿಟ್ಟು ರೀಸೆಂಟಾಗಿ ಪರ್ಚೇಸ್ ಮಾಡಿದ್ರು ಈಗ ತಾನೆ ಗಾಡಿ. ಇದನ್ನು ಆಸ್ಟನ್ ಮಾರ್ಟಿನ್ನ ಹಳೆ ವಿಂಟೇಜ್ ಕಾರು, ಹತ್ರ ಒಂದು 1/2 ಕೋಟಿ ಆಯಿತು. ಡಾಕ್ಟ್ರು ಪರ್ಚೇಸ್ ಮಾಡೋರೆ, ಕಂಗ್ರ್ಯಾಚುಲೇಷನ್ಸ್ ಹೇಳ್ಬಿಟ್ರಿ ಎಲ್ಲರೂ. ಮಹಾರಾಜರಿಗೆ ಜೈ. ಮಹಾರಾಜ್ರೆ ನಮ್ಗೇನಾದರೂ ಕೊಡಿ ಮಹಾರಾಜ್ರೆ. ನಾನಾ ಧರ್ಮ ಏನಾದರೂ ಮಾಡಿದ್ದು ಮಹಾರಾಜ್ರೆ. ಮಹಾರಾಜರು ಚೇನ್ ಕೊಡ್ತಿದ್ರೆ. Aston Martin. Mercedes Benz. Mercedes Benz 300D. Oh my.
ರೋಲ್ಸ್ ರಾಯ್ಸ್. ಸೊ ದ ನೆಕ್ಸ್ಟ್ ಪ್ಲೇಸ್ ನಾವು ಬಂದ್ಬಿಟ್ಟು ಕಣಿಮಾತ ಟೆಂಪಲ್ಗೆ ಅಂತ. ಸೊ ಈ ಟೆಂಪಲ್ಗೆ ಏನಂತಂದರೆ ಸ್ಪೆಷಲಾಗಿ ಏನು ಅಂತಂದರೆ ರೋಪ್ ವೇಯಿಂದ ನಾವು ಮೇಲೋಗಬೇಕು. ಸೊ ಈ ರೋಪ್ ವೇಗೆ ನೀವು ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಫಸ್ಟೇ ಹೋಗ್ಬಿಟ್ಟು ನೀವು ಒಂದು ಪೇ ಮಾಡಿಬಿಟ್ಟು ಒಂದು ಟೋಕನ್ ತೊಗೋಬೇಕಾಗತ್ತೆ. ಆ ಟೋಕನ್ ಪ್ರಕಾರ ನಿಮ್ಮನ್ನ ಕಳಿಸ್ತಾರೆ. ನಾವೇನಿಲ್ಲ ಅಂದರೆ ಆಲ್ಮೋಸ್ಟ್ 2 hours ವೆಯ್ಟ್ ಮಾಡಿದ್ದೀವಿ ಜಸ್ಟ್ ಫಾರ್ ದ ರೋಪ್ ವೇಗೆ. ಬಟ್ ವರ್ತ್ ಇಟ್. ನೀವು ಆ ರೋಪ್ ವೇಲಿ ಹೋಗ್ತಾ ನೀವು ಸಿಟಿನ ಟಾಪಿಂದ ನೋಡ್ಬೋದು. ಒಂದು ಗಂಟೆ ಬೆಳಗ್ಗೆ ಹೋಗಿ ಅದೇ ಫೋಟೋ ಅಲ್ವಾ? ಬೆಳಗ್ಗೆ ವಿಡಿಯೋ ಮಾಡಿ ಕ್ಯಾಮ್ರಾ ಫೋಟೋ ತೆಗಿಯೋಕೆ ಸಂಚಾರ್ ಮಾನ್ಸೂನ್ ಪ್ಯಾಲೇಸ್ ಅಂತ. ಸೊ ಇದು ಬಂದ್ಬಿಟ್ಟು
ಉದಯಪುರ ಸಿಟಿನ ಒಂಚೂರು ಆಚೆಗಡೆಗೆ ಇದೆ. ಬಟ್ ಇಲ್ಲೂ ಅಷ್ಟೇ ಒಂದು ಎಂಟ್ರಿ ಫೀ ಇದೆ. ಆ ಎಂಟ್ರಿ ಫೀ ತೊಗೊಂಡಾದ್ಮೇಲೆ ನಾವು ಕಾಡಿನ ಮಧ್ಯೆ ಬರಬೇಕಾಗುತ್ತೆ. ಬ್ಯೂಟಿಫುಲ್ ವೇ. ಬೈಕರ್ಸ್ಗಂತೂ ದೆ ಲವ್ ಇಟ್. ತುಂಬ ಚೆನ್ನಾಗಿದೆ. ಸನ್ಸೆಟ್ ಮಾತ್ರ ತುಂಬ ಚೆನ್ನಾಗಿದೆ. ಆ್ಯಂಡ್ ಒಳಗಡೆ ಒಂದು ಸಣ್ಣ ಪುಟ್ಟ ಒಂದು ಅನಿಮಲ್ಸ್ದು ಒಂದು ಮ್ಯೂಸಿಯಂ ಥರ ಏನೋ ಮಾಡಿದ್ದಾರೆ. ಅಂದರೆ ಫೋಟೋ ವೀಡಿಯೋ ಮಾಡ್ತಾರೆ. ವಿಡಿಯೋ ಮಾಡೋಣ ತಾಳೆ